ಆಗ ಗೊತ್ತಾಗುತ್ತೆ ಯಾರ್ಯಾರ ತಲೆ ಉರುಳ್ತದೆ ಅಂತ ಹೇಳಿ. ಯಾರು ಚಟಕ್ ಮಾತಾಡಿದ್ರು, ಯಾರು ಇದನ್ನ ಇಂಥ ಘಟನೆ ಕಾರಣಕರ್ತರಿದ್ದಾರೆ, ಸತ್ಯಾಂಶ ಹೊರಗೆ ಬರುತ್ತದೆ. ಹೋಮ್ ಮಿನಿಸ್ಟ್ರಿಗೆ ಈ ನಕಲಿ ಶಾಮನ ಮಾತನ್ನ ನಿಲ್ಸಕ್ಕೆ ಹೇಳಿ, ಜವಾಬ್ದಾರಿನ ಸರಿಯಾದ ನಿರ್ವಹಣೆ ಮಾಡಕ್ಕೆ ಹೇಳಿ ಈ ಹೋಮ್ ಮಿನಿಸ್ಟ್ರಿಗೆ. ಮುಖ್ಯಮಂತ್ರಿ ಕಳೆದ ಒಂದು ವಾರದಿಂದ ಇದ್ರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಪಾಪ ಇದೆಂಥದ್ದು ದಾಖಲೆ ಮಾಡೋರಂತಲ್ಲ, ನಾಟಿ ಕೋಳಿ ಪಲಾವ್ ತಿನ್ಕೊಂಡು ಕೂತಿದ್ದೀರಾ? ಇವತ್ತವ್ರಿಗೆ ಚರ್ಚೆ ಇಲ್ಲ ಮುಖ್ಯಮಂತ್ರಿದು. ಅಂದ್ರೆ ಅಲ್ಲೇ ಅವರವರಲ್ಲೇ ಗುಂಪು. ಒಬ್ಬರಿಗೆ ಶಾಸಕರ ಬೆಂಬಲ ಬೇಕು ಮುಖ್ಯಮಂತ್ರಿ ಆಗಕ್ಕೆ. ಪಾಪ ಅವರು ಅದಕ್ಕೆ ಬಹಳ ಸ್ಪೀಡ್ ಅಲ್ಲ ಅವ್ರೆ. ಇವತ್ತು ಅದಕ್ಕೋಸ್ಕರ ನನ್ನ ಕ್ಲಾರಿಫಿಕೇಶನ್, ನಾನು ಏನು ಹೇಳಿದ್ದೇನೆ, 2 ಬಾರಿ ನೀವು ಮಾಡಿದಿರಿ ಯಾವ ಒಂದು ಶವ ಸಂಸ್ಕಾರ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ದು ಯಾವುದೇ ರೀತಿಯಲ್ಲಿ ನಾನು ಹೇಳಿರ್ತಕ್ಕಂಥದ್ರಲ್ಲಿ ಉಡಾಫೆಯಿಂದ ಹೇಳಿಲ್ಲ. ಸಂಪೂರ್ಣವಾದ ಮಾಹಿತಿಯನ್ನ ಪಡೆದೇ ನಾನು ಹೇಳಿರ್ತಕ್ಕಂಥದ್ದು. ನಿಮ್ಮ ಯೋಗ್ಯತೆಗೆ ಸರಿಯಾದ ರೀತಿಯ ತನಿಖೆ ನಡೆಸ್ತಕ್ಕಂಥ ಪ್ರಾಮಾಣಿಕತೆ, ಪಾರದರ್ಶಕತೆ ಇದ್ರೆ ನಡೆಸಿ ತನಿಖೆನ ಸರಿಯಾಗಿ. ನೀವೇ ಎಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಯಾವ ತನಿಖೆ ನಡೆಸಿ, ಯಾವ ಅಧಿಕಾರಿ ಕೈಲಿ ತನಿಖೆ ಮಾಡಿಸ್ತೀರಿ? ಇನ್ನೂ ಒಂದು ಅಂಕ ಅಂದ್ರೆ ಜನಾರ್ದನ್ ರೆಡ್ಡಿ ಮತ್ತೆ ಕುಮಾರಸ್ವಾಮಿ ಅವರು ಹೇಗಿದ್ರು ಅಂತ ಹಿಂದೆ ಗೊತ್ತಿದೆ. ನಾನು ಮೊನ್ನೆನೂ ಅದನ್ನೇ ಹೇಳಿದ್ದೀನಿ. ನಾನು ಹೇಳಿದೆ, ನಾನು ಇವತ್ತಿನ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತಾಡ್ತಿರೋದು ಯಾವುದೋ ರಾಗ ದ್ವೇಷಕ್ಕಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ನಿರ್ವಹಿಸಬೇಕು. ಆ ಹಿನ್ನೆಲೆಯಲ್ಲಿ ಈ ಸಬ್ಜೆಕ್ಟ್ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನನ್ನ ಜನಾರ್ದನ್ ರೆಡ್ಡಿದು ಹಿಂದೆ ಹೇಗಿತ್ತು ಸಂಬಂಧ ಅವೆಲ್ಲ ಹಳೆ ಕತೆ ಬಿಡಿ. ಈಗ ನಾನು ಇವ್ರ ಜೊತೆನೂ ಪಾಪ ಸ್ವಲ್ಪ ದಿವಸ ಇದ್ನಲ್ಲ, 14 ತಿಂಗಳು ಪಾಪ ಬಂಡೆ ಥರ ನಾನು ಕಾಪಾಡಿದ್ರಲ್ಲ, ನೋಡಿದ್ದೀನಲ್ಲ, ಕಾಪಾಡ್ರಿ ಅದನ್ನ, ಕೈ ಎತ್ತಿ ಜೋಡೆತ್ತು ಅಂತ ಹೇಳಿ. ಅದರಿಂದ ರಾಜಕಾರಣದಲ್ಲಿ ಹೌದು, ಒಂದು ಬಾರಿ ಒಂದಾಗಿರ್ತೀವಿ, ಒಂದು ಬಾರಿಗೆ ಬೇರೆ ಬೇರೆ ರೀತಿಯ ಡಿಫ್ರೆನ್ಸ್ಗಳು ಬಂದಿರ್ತದೆ. ಇಲ್ಲಿ ಡಿಫ್ರೆನ್ಸ್ ಬೇರೆ, ಆದರೆ ಇಂಥ ಘಟನೆ ಈ ರಾಜ್ಯದಲ್ಲಿ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀನಿ. ಸರ್, 2 ವಿಚಾರ. ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ 2 ಸಲ ಶವ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಯಾರ್ಯಾರೋ ಏನೇನೋ ಹೇಳೋದು ಬೇಡ, ವಿರೋಧ ಪಕ್ಷದವರು ಸುಮ್ಮನಿದ್ರೆ ಸಾಕು, ಕಲ್ಯಾಣ ಕರ್ನಾಟಕನ ಯಾರು ಹಾಳು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ, ಈ ಜೈಲಿಗೆ ಹೋಗಿ ಬಂದವ್ರದ್ದು ಪರವಾಗಿ ನಿಂತ್ಕೊಂಡಿದಾರ. ಇವರೇನು ಮಾಡವ್ರೆ ಕಲ್ಯಾಣ ಕರ್ನಾಟಕನ? ಇವರೇನು ಉದ್ಧಾರ ಮಾಡವ್ರೆ? ಪ್ರಿಯಾಂಕಾ ಖರ್ಗೆ ಇಷ್ಟು ವರ್ಷ ಮಂತ್ರಿ ಆಗಿರೋದು ಒಂದು ಭಾಗ. ಇವ್ರ ತಂದೆ ಎಷ್ಟು ವರ್ಷ ಇದ್ರು ಮಂತ್ರಿ? ಕಲ್ಯಾಣ ಕರ್ನಾಟಕ ಬಿಟ್ಬಿಡಿ, ಗುರ್ಮಿಟ್ಕಲ್ 8 ಬಾರಿ MLA ಅಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಏನಪ್ಪ ಮಾಡಿರೋದು ಗುರ್ಮಿಟ್ಕಲ್ಗೆ? ನೀವು ಏನ್ ಡೆವಲಪ್ಮೆಂಟ್ ಮಾಡಿದಿರಿ? ಕಲ್ಯಾಣ ಕರ್ನಾಟಕ ಒಂದ್ ಕಡೆ ಹೇಳೋಣ, ನೀವೇನು ಮಾಡಿದಿರಪ್ಪ? ನೀನು ನಿಮ್ಮಪ್ಪ ಇಬ್ರು ನಿಮ್ಮದೇನು ಕಾಂಟ್ರಿಬ್ಯೂಷನ್ ಅಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ? ತಾವು ಬಹಳ ಮೇಧಾವಿ ಅಂತ ಗೊತ್ತು ನನಗೆ ಮಾತಲ್ಲಿ. ನಿಮ್ ಕೆಲಸ ಹೇಳ್ತಾ ಇದೆ ಅಲ್ಲಿ ಗುರ್ಮಿಟ್ಕಲ್ಲಿಗೆ ಬಂದ್ರೆ ಯಾವ ಮಟ್ಟಿಗೆ ಇಟ್ಟಿದ್ದೀರಿ? 8 ಅವಧಿಗೆ ಆ ಜನ ಓಟ್ ಹಾಕಿದ್ರಲ್ಲ ನಿಮಗೆ. ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಹೇಗಿಟ್ಟಿದ್ದೀರಿ ಅಲ್ಲಿ ನೋಡಿದ್ರೆ ಜನ ಹೇಳ್ತಾರಲ್ಲಿ ಪರಿಸ್ಥಿತಿ ಏನಿದೆ. ನೀವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀರಾ? ಇಲ್ಲಿ 2 ಬಾರಿ ಶವ ಪರೀಕ್ಷೆ ಮಾಡಿರೋದು ಕಾನೂನಲ್ಲಿ ಇದೆಯಾ? ಇಷ್ಟೆಲ್ಲ ನಿಮ್ಮ ಲೀಡರ್ಗಳು ಸರ್ಟಿಫಿಕೇಟ್ ಕೊಟ್ಕೊಂಡು, ನಿಮ್ಮ ಸತ್ಯಶೋಧನಾ ಸಮಿತಿಯವರು ಸರ್ಟಿಫಿಕೇಟ್ ಕೊಟ್ಟು ಯಾವ ತನಿಖೆ ಮಾಡ್ತೀರಿ ನೀವು? ನೀವ್ ಹೇಳ್ದಂಗೆ ಕೇಳ್ಕೊಂಡು ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಸರ್, ಇನ್ನೊಂದು ಹೊಸ ವಿಡಿಯೋ ವೈರಲ್ ಆಗಿದೆ ಆ ಇನ್ಸಿಡೆಂಟ್ ಸಂಬಂಧಪಟ್ಟಂಗೆ. ಅದರಲ್ಲಿ ಇವರು ನಾರಾ ಭರತ್
ರೇವಂತ್ ರೆಡ್ಡಿ ಅವರು ಬೆಂಬಲಿಗರ ಗನ್ನಿಂದನೇ ಅದು ಫೈರ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದ್ರಲ್ಲಿ ಸಂಶಯನೇ ಇಲ್ಲ, ಫಸ್ಟ್ ಡೇನೆ ಹೇಳಿದ್ರಲ್ಲ. ಈ ಯಾರ ಮೇಲೆ ಆಕ್ಷನ್ ತಗೋತೀರಿ, ಯಾವ ತನಿಖೆ ನಡೆಸ್ತೀರಿ, ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಇಬ್ರು ಡಾಕ್ಟರ್ನ ಯಾಕಪ್ಪ ಕರ್ಸದ್ರಿ? ಈಗ ಆಯ್ತಪ್ಪ, ಒಂದೇ ಬಾರಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ. 3 hours ಆದ್ಮೇಲೆ ಇನ್ನೊಬ್ಬ ಡಾಕ್ಟರ್ ಯಾಕೆ ಬಂದ? ಯಾರು ಕರ್ಸಿದ್ದವ್ರನ್ನ? ಇದು ಇಲ್ಲಿರೋ ಪ್ರಶ್ನೆ. ಅವನ ನಿಮ್ಮ ಬ್ರಿಮ್ಸ್ ಡೈರೆಕ್ಟರೇ ಹೇಳ್ತಾನಲ್ಲ, ಬ್ರಿಮ್ಸ್ ಡೈರೆಕ್ಟರ್ ಮೊದಲೊಬ್ಬರನ್ನ ಕರ್ಸಿದ್ದು, ಆಮೇಲೆ ಮೊದಲು ಯಾರೋ ಯೋಗೀಶ ಅಂತ ಹೇಳಿ, ಆಮೇಲೆ ಚೇತನ ಅಂತ ಕರೆಸ್ದೋ 3 ಗಂಟೆ ಆದ್ಮೇಲೆ ಅಂತ ಹೇಳಿ. ಯಾತಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಕರ್ಸ್ಕೊಂಡ್ರ ಅವ್ರನ್ನ? ಪೂಜೆ ಮಾಡಕ್ ಕರ್ಸಿದ್ರ ಇನ್ನೊಬ್ಬ ಡಾಕ್ಟರ್ನ ಗಂಧದ ಕಡ್ಡೆ ಹಚ್ಚೋದಕ್ಕೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.